ನನ್ನ ಹೆಸರು ಈಗಾಗಲೇ ಪರಿಚಯವಾಗಿದೆ, ಅಂಕೇಗೌಡರು ಅಂತ. ನಾನೊಬ್ಬ ಸಾಮಾನ್ಯ ಹಳ್ಳಿಯ ರೈತನ ಮಗ. ನಾನು ಪದ್ಮಶ್ರೀ ಪ್ರಶಸ್ತಿಗೆ ಮೊಟ್ಟ ಮೊದಲು ನಾನು ಒಂದು ಹೆಸರನ್ನ ಹೇಳಲೇಬೇಕು. ಆಗಿನ ನಾನು ಬೆಳೆಯೋ ವ್ಯಕ್ತಿ ಆಗಿದ್ದೆ. ನಮ್ಮ ಪ್ರಭು ಅಸಿಸ್ಟೆಂಟ್ ಕಮಿಷನರ್ ಆಗಿ ಪಾಂಡವಪುರಕ್ಕೆ ಬಂದರು. ಅವ್ರು ಬಂದಂಥ ಕಾಲದಲ್ಲಿ, ಆ ಕಾಲ ನಿಮಗೆ ಗೊತ್ತಿದೆ, ನಾವು ಒಳಗಡೆ ಹೋಗ್ಬೇಕು ಮುಜುಗರ ಪಟ್ಕೊಳ್ಳೋವು. ಅವ್ರು ನನ್ನನ್ನು ಬೆನ್ನು ತಟ್ಟಿ, ಅವರು ನಾನು ಆಫೀಸ್ ಅವರ್ಸಲ್ಲಿ ಹೋದ್ರೆ ನಿನ್ನ ಜೊತೆ ಜಾಸ್ತಿ ಮಾತಾಡೋಕ್ಕಾಗಲ್ಲ, ಮನೆಗೆ ಬಾ ಅಂತ ಹೇಳಿ ಮನೆಗೆ ಹೋದ್ರೆ 7 ಗಂಟೆಯಿಂದ 9 ಗಂಟೆಗೆ ನನಗೆ ಕೆಲವಾರು ನನ್ನ ಏಳಿಗೆಗೆ ಆಗ್ತಕ್ಕಂಥ ಕೆಲವಾರು ವಿಷಯಗಳನ್ನು ನನಗೆ ತುಂಬಿ ನಾನಿವತ್ತು ಪದ್ಮಶ್ರೀ ಪ್ರಶಸ್ತಿಗೆ ಅಲ್ಲಿಯ ಎತ್ತರಕ್ಕೆ ಏರಿದ್ದೀನಿ ಅಂದರೆ ಅವರ ಸಂಪೂರ್ಣ ಸಹಕಾರ ನನ್ನಲ್ಲಿದ್ದುದರಿಂದ ನಾನು ಆ ಕೆಲಸ ಮಾಡಿದ್ದೀನಿ. ಸ್ನೇಹಿತರೆ, ಮತ್ತೆ ವಿಷಯಕ್ಕೆ ಬರಲ್ಲ. ಒಬ್ಬ ಅಧಿಕಾರಿ, ಅದರಲ್ಲೂ ಒಬ್ಬ ದೊಡ್ಡ ಅಧಿಕಾರಿ ತನ್ನ ಆಫೀಸ್ ಕೆಲಸ ನಿರ್ವಹಿಸಿಕೊಂಡು ಬಂದಂಥ ಪಬ್ಲಿಕ್ಗಳನ್ನ ಸಮಾಧಾನಪಡಿಸಿ ಕಳಿಸೋದ್ರಲ್ಲಿ ಅವ್ರ ಕಾಲ ಮುಗಿದೋಗುತ್ತೆ. ಅದರಲ್ಲೂ ಇಂದಿನ ಸರ್ಕಾರದಲ್ಲಿ ಅವ್ರಿಗೆ ಒತ್ತಡ ಎಷ್ಟಿರುತ್ತೆ ಅನ್ನೋದು ಅದು ನನಗೆ ಗೊತ್ತಿದೆ. ನೀವು ಇವತ್ತಿಲ್ಲಪ್ಪ ನಾಳೆ ಬಾ ಅನ್ನೋ ಕಾಲದಲ್ಲಿ ಈ ಚಿಕ್ಕಮಗಳೂರು ನೆನೆಬಾರದು, ಯಾವ ಕಾಲಕ್ಕೂ ಮರಿದೇ ಇರ್ತಕ್ಕಂಥ ಒಂದು ಅಪರೂಪದ ಕೆಲಸವನ್ನ ಒಂದು ಸಂಘಟನೆ ಮಾಡಿಕೊಂಡು ಈ ಕೃತಿಗಳನ್ನ ತಂದಿದ್ದಾರಲ್ಲ, ನಾವು ನೀವೆಲ್ಲ ಅವರಿಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕು. ಕಾರಣ ಇಷ್ಟೇ ಸ್ನೇಹಿತರೆ, ನಾವು ಮುಂದಲತ್ತೀವಿ, ಏನೇನು ನಾವು ಬರೀತೀವಿ ಅದನ್ನೆಲ್ಲ ಕೆಲಸದ ಭಾಗದಲ್ಲೂ ಬರೀತೀವಿ, ಅದೆಲ್ಲ 4-6 ದಿನ ಓಡ್ತದೆ, ಮೂಲೆಗೆ ಹೋಗುತ್ತೆ. ನೀವು ಚಿಕ್ಕಮಗಳೂರಿನ ಜನ ಒಂದು ತಲೆಮಾರು ನೆನ್ಕೊಳ್ತಕ್ಕಂಥ ನಿಮ್ಮ ಪೂರ್ವಿಕರ ಹಾಗೂ ಹೋಗುಗಳನ್ನ, ಅವರ ಸಂಸ್ಕೃತಿ, ನಡವಳಿಕೆ, ರೀತಿ, ನೀತಿ ಏನಿತ್ತು ಅದನ್ನೆಲ್ಲ ಹಿಡಿದು. ನಾನು ಮೊನ್ನೆ ದಿವಸ 3 ದಿವಸ ನಾನು ಆಂಧ್ರಕ್ಕೆ ಹೋಗಿದ್ದೆ. ಆಂಧ್ರಕ್ಕೆ ಹೋಗಿ 3 ದಿವಸ ಆಯಿತು. ಬಂದು ರಾತ್ರಿ ಬಂದಾಗ ಒಂದು ಪುಸ್ತಕ ಹಾಗೆ ತೋರಿಸು ನೋಡಿದಾಗ ನನಗೆ ಗಾಬರಿ ಆಗೋದೆ. ಎಂಥ ಒಂದು ಸಂಸ್ಕೃತಿಯನ್ನೇ ಇಟ್ಟಿದ್ದಾರೆ. ಪ್ರತಿಯೊಬ್ಬರೂ ನೀವು ಮನೆಯಲ್ಲಿ ಓದಲೇಬೇಕು. ನೀವು ನಿಜವಾಗಲೂ ಒಂದು ಪುಸ್ತಕವನ್ನ ಹಿಡಿದಿಟ್ಕೊಳ್ಳಿ, ಓದಿ. ನಮ್ಮ ಪೂರ್ವಿಕರು ಹೇಗೆ ಬೆಳೆದರು, ಹೇಗೆ ಬೆಳೆದು ಬಂದರು, ಅವರ ರೀತಿ ನೀತಿಗಳು, ರೀತಿ ರಿವಾಜುಗಳನ್ನು ಯಾವ ಥರ ಬಂದರು ಮಾಡಿದ್ರು ಅನ್ನೋದನ್ನು ಆ ಪುಸ್ತಕ ಭಾಳ ಚೆನ್ನಾಗಿ ಕರಗತಾಗಿದೆ. ನಾನು ಓದಿಲ್ಲ, ಕೆಲವೊಂದು ತಿರುವಾಗ್ತೆ. ನನಗೆ ಭಾಳ ಆಶ್ಚರ್ಯ ಆಯಿತು. ಒಬ್ಬ ಉತ್ತಮ ಅಧಿಕಾರಿ ಒಂದು ಜಿಲ್ಲೆಯ ಅಧಿಕಾರವನ್ನು ವಹಿಸಿಕೊಂಡು ಎಂತೆಂಥ ಒಳ್ಳೆ ಕೆಲಸ ಮಾಡಬೇಕು ಅನ್ನೋದರಲ್ಲಿ ಇದು ಒಂದು ನಿಜವಾಗಲೂ ಒಳ್ಳೆಯ ಕೆಲಸ. ನೀವು ಪುಸ್ತಕವನ್ನು ತೆರೆದು ನೋಡಿ, ನಿಮಗೆ ಅನಿಸುತ್ತೆ ನೀವು ಮುಚ್ಚಲಿಕ್ಕಾಗಲ್ಲ ಅಂತ ಪುಸ್ತಕ.